ನಮಸ್ಕಾರ. ಬುಕಿನ್ಕೆರೆ ಡೈರಿಗೆ ಸ್ವಾಗತ. ನಾನು ಧರಣೀಶ್ ಬುಕಿನ್ಕೆರೆ. ರಾಜ್ಯ ಬಿಜೆಪಿಯಲ್ಲಿ ಜೆಡಿಎಸ್ ನಾಯಕ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ನಿರ್ಣಾಯಕ ಪಾತ್ರವನ್ನು ವಹಿಸ್ತಾ ಇದ್ದಾರಾ ಎನ್ನುವಂಥ ಪ್ರಶ್ನೆ ಈಗ ಉದ್ಭವಿಸಿದೆ. ಯಾಕಪ್ಪ ಅಂದರೆ ಬಿಜೆಪಿಯ ಭಿನ್ನಮತೀಯರ ಗುಂಪು ಎಚ್.ಡಿ. ಕುಮಾರಸ್ವಾಮಿ ಅವರ ಮೇಲೆ ಒತ್ತಡವನ್ನು ಹೇರ್ತಿದೆ. ಯಾವ ರೀತಿಯ ಒತ್ತಡ ಅಂತಂದರೆ ರಾಜ್ಯ ಬಿಜೆಪಿ ಅಧ್ಯಕ್ಷರನ್ನ ಬದಲಾವಣೆ ಮಾಡಿಸ್ಬೇಕು, ಬಿ.ವೈ. ವಿಜಯೇಂದ್ರ ಅವರನ್ನ ಬದಲಾವಣೆ ಮಾಡಿಸ್ಬೇಕು, ಆ ಜಾಗಕ್ಕೆ ಮತ್ತೊಬ್ಬರನ್ನ ಕರೆತರಬೇಕು ಅಂತ ಬಿಜೆಪಿ ನಾಯಕರು ನೇರವಾಗಿ ರಾಷ್ಟ್ರೀಯ ಬಿಜೆಪಿಯ ನಾಯಕರ ಜೊತೆ ಮಾತನಾಡಿ ಅಲ್ಲಿ ಲಾಬಿ ಮಾಡಿ ಅಥವಾ ತಂತ್ರಗಾರಿಕೆಯನ್ನು ಮಾಡಿ ತಮ್ಮ ಉದ್ದೇಶವನ್ನು ಈಡೇರಿಸ್ಕೋಬೇಕಿತ್ತೇ ವಿನಃ ಎಚ್.ಡಿ. ಕುಮಾರಸ್ವಾಮಿಯವರನ್ನ ಏಕೆ ಅವಲಂಬಿಸಿದ್ದಾರೆ ಅಂದರೆ ಎಚ್.ಡಿ. ಕುಮಾರಸ್ವಾಮಿ ಅವರು ಅಷ್ಟರ ಮಟ್ಟಿಗೆ ಬಿ ಜೆ ಪಿಯಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸ್ತಿದ್ದಾರಾ? ಮತ್ತು ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರು ಎಚ್.ಡಿ. ಕುಮಾರಸ್ವಾಮಿಯವರ ಮಾತುಗಳನ್ನು ಕೇಳ್ತಾ ಇದ್ದಾರಾ ಬಿ ಜೆ ಪಿ ನಾಯಕರಿಗಿಂತಲೂ ಮಿಗಿಲಾಗಿ ಅನ್ನುವಂಥ ಪ್ರಶ್ನೆಗಳು ಉದ್ಭವಿಸಿದವೆ. ಯಾಕೆ ಈ ರೀತಿಯ ಪ್ರಶ್ನೆಗಳು ಉದ್ಭವಿಸ್ತಾ ಇದ್ದಾವೆ, ಏನು ನಡೀತಾ ಇದೆ ಬಿ ಜೆ ಪಿಯಲ್ಲಿ ಮತ್ತು ರಾಜ್ಯ ಬಿ ಜೆ ಪಿ ಅಧ್ಯಕ್ಷರ ಅಂದರೆ ಬಿ.ವೈ. ವಿಜಯೇಂದ್ರ ಅವರ ಬದಲಾವಣೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನು ಮಹತ್ವದ ಬೆಳವಣಿಗೆಗಳು ನಡೀತಾ ಇದ್ದಾವೆ ಅನ್ನುವಂಥದ್ದನ್ನು ನಿಮಗೆ ತಿಳಿಸ್ತೀನಿ. ಅದಕ್ಕೂ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ನೀವು ಇನ್ನೂ ಬುಕಿನ್ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ. ವೀಕ್ಷಕರೇ, ಮೊನ್ನೆ ರಾಜ್ಯ ಬಿ ಜೆ ಪಿಯ ಭಿನ್ನಮತೀಯರ ಗುಂಪು ಕುಮಾರ್ ಬಂಗಾರಪ್ಪ, ಜಿ.ಎಂ. ಸಿದ್ದೇಶ್ವರ್, ರಮೇಶ್ ಜಾರಕಿಹೊಳಿ, ಬಿ.ಪಿ. ಹರೀಶ್ ಮತ್ತಿತರರು ದೆಹಲಿಗೆ ಹೋಗಿದ್ದು, ದೆಹಲಿನಲ್ಲಿ ರಾಜ್ಯ ಬಿ ಜೆ ಪಿ ನಾಯಕರಾದಂತಹ ಪ್ರಹ್ಲಾದ್ ಜೋಶಿ, ಬಸವರಾಜ ಬೊಮ್ಮಾಯಿ, ಸೋಮಣ್ಣ ಇವರೆಲ್ಲ ಸಂಪರ್ಕ ಮಾಡಿದ್ದಾರೆ, ಭೇಟಿ ಮಾಡಿ ರಾಜ್ಯ ಬಿ ಜೆ ಪಿಲಿ ಏನಾಗ್ತಿದೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಬಿ.ವೈ. ವಿಜಯೇಂದ್ರ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂತ ಹೇಳಿದ್ದಾರೆ. ಪಕ್ಷ ಸಂಘಟನೆ ಸರಿಯಾಗಿ ಆಗ್ತಾ ಇಲ್ಲ, ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟಗಳನ್ನು ರೂಪಿಸ್ತಾ ಇಲ್ಲ, ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಿಲ್ಲ, ಹಿರಿಯ ನಾಯಕರನ್ನೂ ಮಾತಾಡಿಸ್ತಾ ಇಲ್ಲ, ಇಂಥದ್ದೆಲ್ಲ ಬೆಳವಣಿಗೆಗಳು ಆಗ್ತಾ ಇದ್ದಾವೆ. ಅದರಿಂದಾಗಿ ನಾಯಕತ್ವ ಬದಲಾವಣೆ ಮಾಡೋದು ಅನಿವಾರ್ಯ ಅಂತ ಹೇಳಿದ್ದಾರೆ. ಇದು ಓಕೆ, ಸಹಜವಾದಂಥ ಪ್ರಕ್ರಿಯೆ. ರಾಜ್ಯ ಬಿ ಜೆ ಪಿ ನಾಯಕರು ದೆಹಲಿಗೆ ಹೋಗಿ ಅಲ್ಲಿ ತಮ್ಮ ನಾಯಕರುಗಳ ಜೊತೆ ಚರ್ಚೆ ಮಾಡೋದು. ಆದರೆ ವಿಶೇಷ ಅಂತ ಅನಿಸಿದ್ದು, ಇವರೆಲ್ಲ ಹೋಗಿ ಎಚ್.ಡಿ. ಕುಮಾರಸ್ವಾಮಿ ಅವರನ್ನು, ಜೆ ಡಿ ಎಸ್ ನಾಯಕ ಎಚ್.ಡಿ. ಕುಮಾರಸ್ವಾಮಿ ಅವರನ್ನು ಭೇಟಿ ಮಾಡಿದ್ದಾರೆ. ಇವರ ಪಕ್ಷದ ಬೆಳವಣಿಗೆ ಬಗ್ಗೆ ಜೆ ಡಿ ಎಸ್ ನಾಯಕರ ಜೊತೆ ಯಾಕೆ ಚರ್ಚೆ ಮಾಡಿದ್ರು ಅನ್ನುವಂಥ ಪ್ರಶ್ನೆ ಸಹಜವಾಗಿ ಉದ್ಭವಿಸುತ್ತಲ್ವ. ಸೊ ಆ ಥರದ ಪ್ರಶ್ನೆ ಉದ್ಭವಿಸಿದೆ. ಯಾಕಪ್ಪ ಅಂದರೆ ಕುಮಾರಸ್ವಾಮಿ ಅವರು ಅಮಿತ್ ಶಾ ಜೊತೆಗೆ ಚೆನ್ನಾಗಿದ್ದಾರೆ ಮತ್ತು ಇವ್ರ ಮಾತನ್ನು ಅಮಿತ್ ಶಾ ಕೇಳ್ತಾರೆ ಅನ್ನುವಂಥ ಒಂದು ಮಾತು ಬಿ ಜೆ ಪಿಯಲ್ಲಿ ಈಗ ಕೇಳಿಬರ್ತಾ ಇದೆ. ಅದರಿಂದಾಗಿ ಥ್ರೂ ಎಚ್.ಡಿ. ಕುಮಾರಸ್ವಾಮಿ ಇವರು ಬಿ ಜೆ ಪಿ ಹೈಕಮಾಂಡ್ ನಾಯಕರ ಮನವೊಲಿಸುವ ಕೆಲಸವನ್ನು ಮಾಡ್ತಿದ್ದಾರೆ. ಇನ್ಫ್ಯಾಕ್ಟ್ ಈ ಎಲ್ಲ ಭಿನ್ನಮತೀಯ ಬಣದ ನಾಯಕರು ಹೋಗಿ ಬಿ ಜೆ ಪಿಯ ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅವರನ್ನು ಕೂಡ ಭೇಟಿ ಮಾಡಿದ್ದಾರೆ. ಅಂದರೆ ಆ ಒಂದು ಏನು ಸಾಂಪ್ರದಾಯಿಕವಾಗಿ ಏನು ಫಾರ್ಮಾಲಿಟೀಸನ್ನು ಮಾಡಬೇಕಾಗಿತ್ತು ಅದನ್ನು ಮಾಡಿದ್ದಾರೆ. ಅವ್ರ ಮುಖಾಂತರವೂ ದೂರನ್ನು ಹೇಳಿದ್ದಾರೆ. ಆದರೆ ಅದು ವರ್ಕೌಟ್ ಆಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವರು ಅವಲಂಬಿಸಿರುವಂಥದ್ದು ಎಚ್.ಡಿ. ಕುಮಾರಸ್ವಾಮಿ ಅವರನ್ನು. ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಇವ್ರ ಜೊತೆಗೆ ಎಲ್ಲ ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ, ಮಾತು ಕೇಳಿದ್ದಾರೆ, ಮತ್ತು ನಾನು ಸಂಬಂಧಪಟ್ಟವ್ರ ಜೊತೆ ಮಾತನಾಡ್ತೀನಿ ಅಂತ ಹೇಳಿದಾರಂತೆ. ಒಂದು ಅರ್ಥ ಅವರೂ ಕೂಡ ಆ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಇವರೆಲ್ಲರಿಗೆ, ರಾಜ್ಯ ಬಿ ಜೆ ಪಿ ನಾಯಕರೆಲ್ಲರಿಗೆ ಎಚ್.ಡಿ. ಕುಮಾರಸ್ವಾಮಿ ಈ ಪಾತ್ರವನ್ನು ನಿರ್ವಹಿಸಬಲ್ಲರು ಅಂತ ಅನಿಸಿದೆ. ಸೊ ಇಂಥ ಒಂದು ಬೆಳವಣಿಗೆ ಆಗ್ತಿದೆ. ಇದರಿಂದಾಗಿ ಇಕ್ಕಟ್ಟಿಗೆ ಸಿಲುಕಿರೋದು ಬಿ.ವೈ. ವಿಜಯೇಂದ್ರ. ಏಕೆಂದರೆ ಎಚ್.ಡಿ. ಕುಮಾರಸ್ವಾಮಿ ಮತ್ತು ಬಿ.ವೈ. ವಿಜಯೇಂದ್ರ ನಡುವೆ ಮೊದಲಿಂದನೂ ಅಷ್ಟಕ್ಕಷ್ಟೇ ಅನ್ನೋ ರೀತಿಯಲ್ಲಿ ಇದೆ. ಏಕೆಂದರೆ ಬಿ.ವೈ. ವಿಜಯೇಂದ್ರಗೆ ಜೆ ಡಿ ಎಸ್ ಜೊತೆಗೆ ಹೋಗೋದು ಅಷ್ಟು ಏನು ಸರಿ ಅಂತ ಅನಿಸಿಲ್ಲ ಮತ್ತು ಅವ್ರಿಗೆ ಅದ್ರ ಬಗ್ಗೆ ಸಮಾಧಾನ ಇಲ್ಲ, ವಿರೋಧ ಇದೆ. ಆ ವಿರೋಧ ಇದೆ ಅನ್ನುವಂಥ ಸಂಗತಿ ಎಚ್.ಡಿ. ಕುಮಾರಸ್ವಾಮಿ ಅವ್ರಿಗೆ ಗೊತ್ತು. ಆ ಕಾರಣಕ್ಕೋಸ್ಕರ ಅವರು ಕೂಡ ಬಿ.ವೈ. ವಿಜಯೇಂದ್ರ ಜೊತೆಗೆ ಅಂತರವನ್ನು ಕಾಪಾಡಿಕೊಂಡಿದ್ದಾರೆ ಮತ್ತು ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಲ್ಲಿ ಅವರ ವಿರುದ್ಧ ಲಾಬಿಯನ್ನು ಮಾಡ್ತಿದ್ದಾರೆ. ಅದರ ಭಾಗವಾಗಿಯೇ ಈ ಎಲ್ಲ ಬೆಳವಣಿಗೆಗಳು ನಡೀತಿದ್ದಾವೆ. ಅದೇ ಕಾರಣಕ್ಕೋಸ್ಕರ ಅವರು ಭಿನ್ನಮತೀಯರ ಜೊತೆ ಮಾತುಕತೆಯನ್ನು ನಡೆಸಿದ್ದಾರೆ ಮತ್ತು ಅದನ್ನು ಹೈಕಮಾಂಡ್ ನಾಯಕರ ಜೊತೆ ಮಾತಾಡ್ತೀನಿ ಅಂತ ಹೇಳ್ತಿದ್ದಾರೆ. ಸೊ ಈಗ ಬಿ.ವೈ. ವಿಜಯೇಂದ್ರ ಅವರ ಸ್ಥಾನ ಉಳ್ಕೋಬೇಕಾ ಬೇಡವಾ ಅನ್ನೋದು ಒನ್ಸ್ ಅಗೇನ್ ಎಚ್.ಡಿ. ಕುಮಾರಸ್ವಾಮಿ ಅವರ ಮಾತುಗಳಿಂದ ಸ್ವಲ್ಪ ಮಟ್ಟಿಗೆ ನಿರ್ಧಾರ ಆಗುತ್ತೆ. ನಾನು ಅಂತಿಮವಾಗಿ ಎಚ್.ಡಿ. ಕುಮಾರಸ್ವಾಮಿ ಅವರೇ ನಿರ್ಧರಿಸ್ತಾರೆ ಅಂತ ಹೇಳ್ತಾ ಇಲ್ಲ.
ಖಂಡಿತ ಅದು ಸಾಧ್ಯನೂ ಇಲ್ಲ. ಯಾಕೆಂದರೆ ಅವರು ಬೇರೆ ಪಕ್ಷದವರು. ಮತ್ತು ಒಬ್ಬ ವ್ಯಕ್ತಿಯ ಅಭಿಪ್ರಾಯವನ್ನು ತೆಗೆದುಕೊಂಡು BJP ಹೈಕಮಾಂಡ್ ಈ ರಾಜ್ಯಾಧ್ಯಕ್ಷ ಹುದ್ದೆಯನ್ನು ನಿರ್ಧರಿಸುವ ಸಾಧ್ಯತೆಗಳು ಬಹಳ ಬಹಳ ಕಮ್ಮಿ. ಅದರಿಂದಾಗಿ BY ವಿಜಯೇಂದ್ರ ಅಧ್ಯಕ್ಷರಾಗಿ ಮುಂದುವರಿಬೇಕಾ ಬೇಡವಾ ಅನ್ನೋದನ್ನು HD ಕುಮಾರಸ್ವಾಮಿ ನಿರ್ಧರಿಸ್ತಾರೆ ಅಂತ ಹೇಳಕ್ ಆಗಲ್ಲ. ಆದರೆ ಅವರ ಅಭಿಪ್ರಾಯಕ್ಕೆ ಸ್ವಲ್ಪ ಹೆಚ್ಚಿನ ತೂಕ ಇದೆ ಅಂತ ಅನ್ನಿಸ್ತಾ ಇದೆ. BJPಯ ರಾಷ್ಟ್ರೀಯ ನಾಯಕರು ಕುಮಾರಸ್ವಾಮಿಯವರನ್ನು ಸೀರಿಯಸ್ ಆಗಿ ಕನ್ಸಿಡರ್ ಮಾಡದಂತೆ ಕಾಣಿಸ್ತಾ ಇದೆ. ಅದರಲ್ಲೂ ಬಿಹಾರ ಚುನಾವಣೆ ಬಳಿಕ. ಯಾಕೆಂದರೆ ಬಿಹಾರದಲ್ಲಿ ನೋಡಿ, JDU ಮತ್ತು BJP ಜೊತೆಯಾಗಿ ಹೋಗಿ ಒಂದು ಅದ್ಭುತವಾದ ಗೆಲುವನ್ನು ಸಾಧಿಸಿದ್ದಾರೆ. ಈಗೇನಾಗ್ತಿದೆ, ನೆಕ್ಸ್ಟ್ ಕರ್ನಾಟಕದಲ್ಲೂ ಕೂಡ BJP ಮತ್ತು JDS ಜೊತೆಗೆ ಹೋದರೆ ಅಂಥದೇ ಒಂದು ಅದ್ಭುತವಾದಂತಹ ಫಲಿತಾಂಶ ಬರಬಹುದು. ಯಾಕೆಂದರೆ BJPಗೆ ಸಾಲಿಡ್ ಆದಂತಹ ಒಂದು ಲಿಂಗಾಯತ ಮತ ಬ್ಯಾಂಕ್ ಇದೆ, JDSಗೆ ಒಕ್ಕಲಿಗ ಮತ ಬ್ಯಾಂಕ್ ಇದೆ. ಎರಡೂ ಕೂಡ ಪ್ರಮುಖ ಸಮುದಾಯಗಳು, ಪ್ರಬಲ ಸಮುದಾಯಗಳು. ಈ ಎರಡೂ ಸಮುದಾಯಗಳು ಒಗ್ಗಟ್ಟಾದರೆ ಇನ್ನೊಂದಷ್ಟು ಓಟ್ಗಳು ಬರ್ತವೆ. ಆರಾಮಾಗಿ BJP ಮತ್ತು JDS ಅಭ್ಯರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಗೆಲ್ಲಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಲೆಕ್ಕಾಚಾರ ಇದೆ. ಹಾಗಾಗಿ BJPಯ ರಾಷ್ಟ್ರೀಯ ನಾಯಕರು JDS ಮೇಲಿನ ಅವಲಂಬನೆಯನ್ನು ಜಾಸ್ತಿ ಮಾಡ್ತಿರೋ ಥರ ಕಾಣಿಸ್ತಾ ಇದೆ. JDS ಮೈತ್ರಿಕೂಟದಲ್ಲಿ ಇರಬೇಕು ಅನ್ನೋದನ್ನ ಬಯಸ್ತಾ ಇದ್ದಾರೆ. ಅದರಿಂದಾಗಿ HD ಕುಮಾರಸ್ವಾಮಿಯವರ ಮಾತನ್ನು ಅವರು ಬೇರೆ ಎಲ್ಲರ ಮಾತುಗಳಿಂದ ಗಂಭೀರವಾಗಿ ಪರಿಗಣಿಸುವ ಸಾಧ್ಯತೆಗಳು ಇದ್ದಾವೆ. ಹೀಗೆ BJPಯಲ್ಲಿ ಬೇರೆ ಬೇರೆ ರೀತಿಯ ಬೆಳವಣಿಗೆಗಳು ನಡೀತಾ ಇದ್ದಾವೆ. ಜೊತೆಗೆ BJPಯ ಆಂತರಿಕ ವ್ಯವಹಾರಗಳಲ್ಲಿ JDS ನಾಯಕ HD ಕುಮಾರಸ್ವಾಮಿ ನಿರ್ಣಾಯಕ ಪಾತ್ರವನ್ನು ವಹಿಸ್ತಿದ್ದಾರೆ ಅಂತೇಳಿ ಗೊತ್ತಾಗ್ತಾ ಇದೆ. ಇಂಥದ್ದೊಂದು ಮಾಹಿತಿ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು, ಅದಕ್ಕೆ ವಿಡಿಯೋ ಮಾಡಿದೆ, ನಿಮ್ಮ ಮುಂದೆ ಇಟ್ಟಿದ್ದೀನಿ. ಸೊ ನಿಮಗೆ ವಿಡಿಯೋ ಇಷ್ಟ ಆದರೆ ಬುಕ್ಕಿಂಗ್ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. BJP ರಾಷ್ಟ್ರೀಯ ನಾಯಕರ ಕಾರ್ಯಶೈಲಿ ಬಗ್ಗೆ ಅಥವಾ ಅವರ ಅಪ್ರೋಚ್ ಬಗ್ಗೆ, ಕುಮಾರಸ್ವಾಮಿ ಅವರ ಈ ಅಪ್ರೋಚ್ ಬಗ್ಗೆ, BY ವಿಜಯೇಂದ್ರ ಅವರ ಭವಿಷ್ಯದ ಬಗ್ಗೆ ಅಭಿಪ್ರಾಯ ಏನು ಅನ್ನೋದನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.